ಈಗಾಗಲೇ ಸುಮಾರು 261 ಎಲೆಕ್ಟ್ರಿಕಲ್ ಪೋಲ್ಸ್ ಬಿದ್ದಿದೆ ನಿನ್ನೆ. ಅದನ್ನೆಲ್ಲ ರೆಸ್ಟೋರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಆಮೇಲೆ ಹಳೆಯ ಕಟ್ಟಡಗಳು, ಈಗ ಮಳೆ ಬಹಳ ದೊಡ್ಡ ಮಳೆ ನೆನ್ನೆ ಬಿದ್ದಿದೆ. ಕೆಲವು ಕಡೆ ಎಲ್ಲ ಹಳೆಯ ಕಟ್ಟಡಗಳಿಗೆ ಮಳೆಗೆ ಈ ಬಾಂಬೆ ತರ ಕೆಲವು ಕಟ್ಟಡಗಳೆಲ್ಲ ಕುಸಿಸೋಗುವಂತ ಸಂದರ್ಭ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಅಂತ ಐಡೆಂಟಿಫಿಕೇಶನ್ ಹಾಕಿ ಅವ್ರಿಗೆ ನೋಟಿಸ್ ಕೊಟ್ಟು ಅವನ್ನ ಶಿಫ್ಟ್ ಮಾಡೋಂಥ ಕೆಲಸ ನೀವು ಮಾಡಬೇಕು. ಯಾರು ತಿರ್ಗಾ ಮಳೆ ಬೀಳ್ತು, ಕುಸಿದೋಯ್ತು, ಪ್ರಾಣ ಹೋಯ್ತು, ಪ್ರತಿಯೊಬ್ಬರು ಪ್ರಾಣನೂ ಬಹಳ ಇಲ್ಲಿ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನೀವು ಮುಂಜಾಗ್ರತೆಯಾಗಿ ನೀವು ನಿಮ್ಮ ಏರಿಯಾಲಿ ನೀವು ಸರ್ವೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಮನೆಯಿಂದ ಖಾಲಿ ಮಾಡಿಸಿ ಅಂತ ಕಡೆ ಏನ್ ಡೆಮಾಲಿಷ್ ಮಾಡ್ಲಿಕ್ಕೆ ಯಾವ್ದಾದ್ರು ಇತ್ತು ಅಂತಾನು ಕೂಡ ನೀವು ಅದನ್ನ ಅಲ್ಲಿ ಯಾರು ವಾಸ ಇಲ್ದಂಗೆ ನೀವು ನೋಡ್ಕೊಂತ ವ್ಯವಸ್ಥೆ, ಇಲ್ಲ ಕಮರ್ಷಿಯಲ್ ಇರ್ಬೋದು, ಇಲ್ಲ ರೆಸಿಡೆನ್ಷಿಯಲ್ ಇರ್ಬೋದು, ಇಲ್ಲ ಯಾವ್ದೋ ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು, ಯಾವ್ದೋ ಹಳೆ ಬಿಲ್ಡಿಂಗ್ ಗಳಲ್ಲಿ ಕುಸಿದೋಗುವಂತ ಬಿಲ್ಡಿಂಗು, ನೆಂದೋಗುವಂತ ಬಿಲ್ಡಿಂಗ್ ಅಲ್ಲಿ ಯಾರು ವಾಸ ಇಲ್ಲದೆ ಹೋದಂತ ಕಡೆ ತಾವೆಲ್ಲ ನೋಡ್ಕೊಳ್ಬೇಕು ಅಂತ ನಾವು ಹೇಳಿದ್ದೇವೆ. ಇದಲ್ಲದೆ ಎಲ್ಲೆಲ್ಲಿ ಮರಗಳು ಡೆಡ್ ಟ್ರೀಸ್ ಇದೆ, ಒಣಗೋಗಿರುವಂತ ಮರಗಳು ಮುಂದಕ್ಕೆ ತೊಂದರೆ ಆಗ್ತದೆ, ಅದೆಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಕಾರ್ಪೊರೇಷನ್ ಅವರು ಇಬ್ರು ಸೇರಿ ಐಡೆಂಟಿಫಿಕೇಶನ್ ಮಾಡಿ ಅದನ್ನ ತೆಗೆದಾಕಂತ ವ್ಯವಸ್ಥೆನ ತಾವೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೇನೆ. ಆಮೇಲೆ ಈಗಾಗಲೇ 10 HP, ಕೆಲವು 10 20 HP, ಕೆಲವು 5 HP ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಸಪರೇಟ್ ಮೋಟರ್ಗಳನ್ನ ಜನರೇಟರ್ಗಳನ್ನ ಇಟ್ಕೊಂಡು ತಕ್ಷಣ ನೀರನ್ನ ಅಂತ ಕಡೆ ಎಲ್ಲಾರು ನೀರು ಒಳಗಡೆ, ಯಾಕಂದ್ರೆ ಎಷ್ಟೋ ಕಡೆ ಕೆಳಗಡೆ ಎಲ್ಲ ಬೇಸ್ಮೆಂಟ್ ಎಲ್ಲ ಕಟ್ಕೊಬಿಟ್ಟಿದ್ದಾರೆ, ಲೋಯಿಂಗ್ ಎಲ್ಲ ಕಟ್ಕೊಬಿಟ್ಟಿದ್ದಾರೆ. ತೊಂದರೆ ಆಗುವಂತ ಕಡೆ ನೀರನ್ನ ತೆಗೆದಾಕ್ಲಿಕ್ಕೆ ನೀವೆಲ್ಲ ಒಂದು ದೊಡ್ಡ ಟೀಮ್ಗಳನ್ನೇ ನೀವು ರೆಡಿ ಮಾಡ್ಕೊಡಿ ಅಂತ ನಾವು ಹೇಳಿದ್ದೇವೆ. ಜೊತೆಗೆ ಸಿಂಗಲ್ ವಿಂಡ್ ಬ್ರಿಡ್ಜಸ್ ಎಲ್ಲಿದೆ ಅಲ್ಲಿ ಬಹಳ ಜಾಗೃತರಾಗಿ ಅಲ್ಲೆಲ್ಲ ಮುಚ್ಕೊಳ್ಳೋಕೆ ಇಲ್ಲದಂಗೆ ಕ್ಲೀನ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಪ್ರತಿ ಒಂದು ವಾರ್ಡಲ್ಲೂ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಜಾಗ ಇದೆ, ನೀರಿನ ಎಲ್ಲೆಲ್ಲಿ ಹೋಗ್ಬೇಕು, ಈ ವಿಶೇಷವಾಗಿ ಮಾದೇವಪುರ ಇರ್ಬೋದು, ಬೇರೆ ಎಲ್ಲೇ ಆಗಲಿ ಅದಕ್ಕೆಲ್ಲ ನೀವು ಮುಂಜಾಗ್ರತೆಯಾಗಿ ಆ ಮಿಷಿನ್ಗಳನ್ನ, JCBಗಳನ್ನ, ಅದು ಟಿಪ್ಪರ್ಗಳನ್ನ ಇಟ್ಕೊಂಡು ತಾವೆಲ್ಲ ರೆಡಿಯಾಗಿ ಇರಬೇಕು. ಈಗಿನ ಕೆಲಸ ಮಾಡ್ಕೊಂಡಿರಿ ಅಂತೇಳಿ, ಆಮೇಲೆ ಇಂಡಿಯಾ ಟೀಮ್ ಜೊತೆಲಿ ಟಚ್ ಅಲ್ಲಿ ಇರಿ ಅಂತ ಕೂಡ ನಾನು ಅವ್ರಿಗೆಲ್ಲರೂ ಕೂಡ ನಾನು ತಿಳಿಸಿದ್ದೇನೆ.